ವೀರನಾರಾಯಣ ಸ್ವಾಮಿ ದೇವಸ್ಥಾನ. ಇದು ಕೂಡ ಹೊಯ್ಸಳರ ಕಾಲದಲ್ಲೇ ಕಟ್ಟಿದ್ದಾರೆ. ಬೇಲೂರು ಹಳೆಬೀಡು ಕಾಲಕ್ಕೆ ಸೇರುತ್ತೆ. ಬೇಲೂರು ಹಳೆಬೀಡಿಗಿಂತ ಮುಂಚೆ ಕಟ್ಟಿರೋದು ಅನ್ನುವಂಥದ್ದು ಒಂದು ಭಾಗ. ಮಧ್ಯದಲ್ಲಿ ನಾರಾಯಣ, ಎಡಗಡೆ ವೇಣುಗೋಪಾಲ ಸ್ವಾಮಿ, ಬಲಗಡೆ ಯೋಗ ನರಸಿಂಹರಿದ್ದಾರೆ. ಒಟ್ಟಿಗೆ 3 ದೇವರು ಇದ್ದಾರೆ. ಬೇಲೂರು ಹಳೆಬೀಡಿನಲ್ಲಿ ನೀವು ನೋಡಿದ್ರೆ ಹೊರಗಡೆ ಕೆತ್ತನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಇಲ್ಲಿ 108 ಕಂಬ, 108 ರೀತಿ ಮಾಡಿದ್ದಾರೆ. ಹೊರಗಡೆ ಗೋಪುರಗಳು ತುಂಬ ಚೆನ್ನಾಗಿದೆ. ಬೇಲೂರು ಹಳೆಬೀಡಲ್ಲಿ ಗೋಪುರ ನೋಡೋಕ್ಕೆ ಸಿಗಲ್ಲ. ಅದಕ್ಕಿಂತ ಇಲ್ಲಿ ಸ್ವಾಮಿ ಮೂರ್ತಿ ವಿಗ್ರಹಕ್ಕೆ ತುಂಬ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. 3 ದೇವರು ಸಾಲಿಗ್ರಾಮ್ ಶಿಲೆನಲ್ಲಿ ಮಾಡಿರೋ ಅಂಥದ್ದು. ಮತ್ತು ಇನ್ನೊಂದು ವಿಶೇಷ ಅಂದರೆ ಪ್ರತಿ ವರ್ಷ ಮಾರ್ಚ್ 23ಕ್ಕೆ ಸೂರ್ಯೋದಯದ ಸಮಯಕ್ಕೆ 7 ಬಾಗಿಲು ದಾಟಿ ವೀರನಾರಾಯಣ ಸ್ವಾಮಿ ಮೇಲೆ ಸೂರ್ಯನ ಬೆಳಕು ಬೀಳುತ್ತೆ. ಅಷ್ಟು ವೈಜ್ಞಾನಿಕವಾಗಿ ವಾಸ್ತು ಪ್ರಕಾರ ದೇವಸ್ಥಾನನ ಕಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಇಲ್ಲಿ ಯಾರ್ದು ದಾಳಿಗಳಾಗಿಲ್ಲ. ಹಾಗಾಗಿ ಇಡೀ ದೇವಸ್ಥಾನ ಯಥಾಸ್ಥಿತಿ ಹಾಗೇ ಇದೆ. ಹೊರಗಡೆ ಪುಂಡಾಟಿಕೆಗೆ ಸ್ಥಳೀಯರು ಕೆತ್ತದು ಕೆರೆಯೋದು ಮಾಡಿದ್ದಾರೆ. ಪ್ರಾಕೃತಿಕವಾಗಿ ಒಂದಷ್ಟು ಹಾಳಾಗಿದೆ, 1000 ವರ್ಷದ ಎಫೆಕ್ಟ್. ಅದು ಬಿಟ್ಟರೆ ಇಡೀ ದೇವಸ್ಥಾನ ಅವಾಗೇನಿತ್ತು ಯಥಾಸ್ಥಿತಿ ಹಾಗೇ ಇರುತ್ತೆ. ಶೃಂಗೇರಿ ಶಾರದಾ ಪೀಠದ ವತಿಯಿಂದ ವೈಖಾನಸ ಆಗಮ ರೀತಿಯ ಪೂಜೆ ನಡೆಯುತ್ತೆ. ಎಡಗಡೆ ವೇಣುಗೋಪಾಲ ಸ್ವಾಮಿನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಆಲ್ ಓವರ್ ಇಂಡಿಯಾ ಸರ್ವೆ ಮಾಡಿ ದೇಶದಲ್ಲೇ ಅತಿ ಸುಂದರವಾದ ಕೃಷ್ಣನ ವಿಗ್ರಹ ಅಂತ ಸರ್ಟಿಫೈ ಮಾಡಿದ್ದಾರೆ. ಅಷ್ಟು ಪ್ರಮಾಣಬದ್ಧವಾಗಿ, ಅಷ್ಟು ಲಕ್ಷಣವಾಗಿದ್ದಾರೆ ಅನ್ನುವಂಥದ್ದು. ಬಲಗಡೆ ಇರುವಂಥ ಯೋಗ ನರಸಿಂಹಸ್ವಾಮಿ ಹಿರಣ್ಯಕಶಿಪು ಸಂಹಾರದ ನಂತರ ಯೋಗ ಮುದ್ರೆನಲ್ಲಿ ಈ ಯೋಗ ಸ್ಥಿತಿನಲ್ಲಿ ಕೂತಿದ್ದಾರೆ. ಹಾಗಾಗಿ ಯೋಗ ನರಸಿಂಹ ಅನ್ನುವಂಥದ್ದು. ಮತ್ತು ಚೈತ್ರ ಮಾಸದ ಹುಣ್ಣಿಮೆ ದಿನ ರಥೋತ್ಸವ ಆಗುತ್ತೆ. ನರಸಿಂಹ ಜಯಂತಿ, ಕೃಷ್ಣ ಜನ್ಮಾಷ್ಟಮಿ, ರಥಸಪ್ತಮಿ ಆ ದಿನಗಳು ವಿಶೇಷ ಇರುತ್ತೆ. ಮತ್ತು ಪ್ರತಿ ವರ್ಷ ಮಾರ್ಚ್ 23ನೇ ತಾರೀಕು ಸೂರ್ಯೋದಯ ಸಮಯಕ್ಕೆ ಸೂರ್ಯನ ಬೆಳಕು ಬೀಳೋ ಟೈಮಲ್ಲೂ ಆ ದಿನವೂ ವಿಶೇಷ ಇರುತ್ತೆ. ಹೀಗೆ ಮತ್ತು ನಕ್ಷತ್ರದ ದಿನ ಮತ್ತು ವಾರದ ದಿನಗಳು ವಿಶೇಷ ಅಭಿಷೇಕ ಪೂಜೆ ಇರುತ್ತೆ. ಭಕ್ತಾದಿಗಳು ಎಲ್ಲ ಕಡೆಯಿಂದ ಬಂದು ನಡ್ಕೊಳ್ತಾರೆ. ಇದು ಅನಾದಿ ಕಾಲದಿಂದನೂ ಕ್ರಮವಾಗಿ ಪೂಜೆ ನಡ್ಕೊಂಡು ಬರ್ತಾ ಇದೆ. ನಮಸ್ಕಾರ. ಥ್ಯಾಂಕ್ ಯು ಸರ್.